ಜಿಬಿ ಎಲೆಕ್ಷನ್ ಇನ್ನೂ ಅನ್ಸರ್ಟೈನ್ ಇದೆ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆ ಎದ್ದೇಳಲಿಕ್ಕೆ ಕುಮಾರಸ್ವಾಮಿ ಅವ್ರ ಮಾತು ಕಾರಣವಾಗ್ತಿದೆ. ಅಶ್ವಿನ್ ಅವರೇ, ಒಂದ್ ಕಡೆ ಸಿಎಂ ಆಗಬೇಕು, ಅದರಲ್ಲೂ ಜನಾಶೀರ್ವಾದ ಬೇಕು. ಈ 2 ಬಾರಿ ಕೂಡ ಜನರ ಆಶೀರ್ವಾದ ಇರಲಿಲ್ಲ, ಈ ಬಾರಿ ಸಂಪೂರ್ಣ ಆಶೀರ್ವಾದ ಬೇಕು, ಹೀಗೆಲ್ಲ ಮಾತನಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದ್ ಕಡೆ ಕಾಂಟ್ರಾಸ್ಟ್ ನೋಡಿ, ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ, 140 ನಮ್ಮ ಪಕ್ಷಕ್ಕೆ ಬಂದ್ಬಿಡುತ್ತೆ, +30. ಈ ನಂಬರ್ ತುಂಬಾ ಇಂಪಾರ್ಟೆಂಟ್ ಸರ್. +30 ಅಂದ್ರೆ ಜೆಡಿಎಸ್ ನ ಕೇಪಬಿಲಿಟಿ 30. ಇಷ್ಟು ಬಂದ್ರು ಸಾಕು ರೀ ನಮ್ದೇ ಸರ್ಕಾರ ಅಂತಿದ್ದಾರೆ. ಅಂದ್ರೆ ವಿಜೇಂದ್ರ ಅವರು ಅಷ್ಟು ಈಸಿಯಾಗಿ ಕುಮಾರಸ್ವಾಮಿ ಅವರಿಗೆ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೆ, ಇನ್ ಕೇಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆತ್ತು ಅನ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ಅವ್ರು ಬಿಟ್ಬಿಡ್ತಾರ? ಇನ್ ಕೇಸ್ ಅಲ್ಲ ಸ್ಮಿತಾ ಮೇಡಮ್ ಅವರೇ, ಗೆದ್ದೇ ಗೆಲ್ತೀವಿ. NDA ಅಧಿಕಾರಕ್ಕೆ 2028 ಬಂದೇ ಬರುತ್ತೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. JDS ಮುಗಿದೋಯ್ತು. ಒಂದು 11 ಜನ ಶಾಸಕರು ಬಸ್ ಹತ್ಬಿಟ್ಟು ಸಿದ್ದರಾಮಯ್ಯನ ಮನೆ ಹತ್ರ, DK ಶಿವಕುಮಾರ್ ಅವ್ರ ಮನೆ ಹತ್ರ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ ಅವರು 2024ರಲ್ಲಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಚುನಾವಣೆ ಆದಾಗ ಸನ್ಮಾನ್ಯ 2 ಬಾರಿ ನಮ್ಮ ರಾಜ್ಯವನ್ನು ಆಳ್ದಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವ್ರ ಜೊತೆ ಒಂದು NDA ಭಾಗವಾಗಿ ಉತ್ತಮವಾದಂತ ಒಂದು ದೊಡ್ಡ ಖಾತೆನ ಕೊಟ್ಟು ಅದ್ಭುತವಾಗಿ ನಿರ್ವಹಿಸ್ತಿದ್ದಾರೆ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ 2024ರಲ್ಲಿ ಇಂಡಿ ಒಕ್ಕೂಟ ಕರ್ನಾಟಕದಲ್ಲಿ ಸಭೆ ಸೇರುತ್ತೆ. ಅವತ್ತು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ, ಸನ್ಮಾನ್ಯ ಪೂಜ್ಯ ದೊಡ್ಡಗೌಡರು ಮತ್ತೆ ಕುಮಾರಣ್ಣ ಅವರು ಏನ್ ಮುಗ್ದೇ ಹೋಯ್ತು, ಪಕ್ಷನೇ ಇಲ್ಲ ಅಂತ ಹೇಳ್ತಾರೆ. ಅವತ್ತು ಈ ಚರ್ಚೆನಲ್ಲಿ ಹೇಳ್ತೀವಿ ನೋಡಿ, ದೇಶವನ್ನಾಳಿದಂತ ಪೂಜ್ಯ ದೇವೇಗೌಡರು ರಾಜ್ಯವನ್ನ 2 ಬಾರಿ ಆಳ್ದವ್ರು ಅಂತವ್ರನ್ನ ನೀವು ಇಷ್ಟು ಹಗುರವಾಗಿ ತಗೋಬೇಡಿ, ಇದು ದೇಶ ಮಟ್ಟದಲ್ಲಿ ಸಂಚಲನ ಆಗುತ್ತೆ ಅಂತ. ಹಾಗೆ ಚುನಾವಣೆನೂ ಆಯ್ತು, ಒಂದು ದೊಡ್ಡ ಖಾತೆನ ಸನ್ಮಾನ್ಯ ಮೋದಿಜಿ ಅವರು ಕೊಟ್ಟರು, ಇವತ್ತು ನಿರ್ವಹಿಸ್ತಿದ್ದಾರೆ. ಹಾಗೆ HMT ಪುನಶ್ಚೇತನ, ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಮಂಡ್ಯದ ಹತ್ರ ARI ಬರ್ತಿರೋಂತ ಕಾರ್ಖಾನೆಗಳಿಗೆ ಇವತ್ತು ಇಲ್ಲಿನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕು, ಕಟು ಸತ್ಯ ನಿಮ್ಗೆ ಹೇಳ್ಬೇಕಂದ್ರೆ 2018ರಲ್ಲಿ ನೀವಿವತ್ತು ಯಾವುದೇ ಗುತ್ತಿಗೆದಾರನ್ನ ಕರ್ನಾಟಕದಲ್ಲಿ ಕೇಳಿ, 2018ರಲ್ಲಿ ಕುಮಾರಣ್ಣ ಅವರು ಕೊಟ್ಟಂತ ಅನುದಾನದ ಕೆಲಸಗಳಿಗೆ ಆಗ್ತಿದೆ ಸರ್. ಇವತ್ತಿನ ಹಣ ಬಿಡುಗಡೆ ಆಗ್ತಾನೆ ಇಲ್ಲ, ಹಣನೇ ಇಲ್ಲ. ನಾನು ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿ ಅವರಿಗೆ ಏನೇನು ಕೇಪಬಿಲಿಟಿ ಇದೆ ಸಿಎಂ ಆಗ್ಲಿಕ್ಕೆ? ನನ್ನ ಪ್ರಶ್ನೆ ಸಿಂಪಲ್ ಇತ್ತು. ವಿಜೇಂದ್ರ ಅನ್ನೋ ಒಂದು ಕಾಂಪಿಟೇಷನ್ ಇದೆ, ವಿಜೇಂದ್ರ ಅನ್ನೋ ಒಂದು ಕಾಂಪಿಟೇಷನ್ ಇದೆ, ನೀವು ಅದ್ರ ಬಗ್ಗೆ ಉತ್ತರ ಕೊಡ್ತಿಲ್ಲ. ನಾನು ಹೇಳ್ತೀನಿ. ಈಗ ನಾನು ಎಲ್ಲಾನು ಕಂಪ್ಲೀಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ. JDS ಮುಗ್ದೋಯ್ತು, JDS 1989ರಲ್ಲಿ ಎಷ್ಟು ತೆಗ್ದಿತ್ತು ಜನತಾ ಪರಿವಾರ? 94ರಲ್ಲಿ ಯಾವ ಮಟ್ಟಕ್ಕೆ ಬಂತು? 115, 116 ತಗೊಂಡು ಸರ್ಕಾರ ರಚಿಸ್ಲಿಲ್ವಾ? ಈಗಲೂ ಕಾಂಗ್ರೆಸ್ ಅವ್ರಿಗೆ 140 ಚಿಲ್ಲರೆ ತಗೊಂಡು ಕುಮಾರಣ್ಣ ಅವ್ರು ಕಂಡ್ರೆ ಭಯ ಯಾಕೆ ಪಡ್ತಿದ್ದೀರಾ? ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ, ರಾಜ್ಯದ ಅಭಿವೃದ್ಧಿ ಮಾಡಿ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಕ್ಕೆ ರೆಡಿ ಇಲ್ಲ. ಕುಮಾರಣ್ಣ ಅವ್ರು ಬರ್ತಾರೆ, ಕುಮಾರಣ್ಣ ಅವ್ರು ಡ್ಯಾಡಿ ಸೋಮ್ ಅಂತ ಹೇಳಿದ್ದು ಕಾರ್ಯಕರ್ತರಲ್ಲ, ನಮ್ಮ ನಾಡಿನ ಜನರು ಕೇಳ್ಕೊಳ್ತಿರೋದು. ಏನು ಕೇಳ್ಕೊಳ್ತಿದ್ದಾರೆ? ಮತ್ತೆ ಸನ್ಮಾನ್ಯ ನಿಖಿಲ್ ಕುಮಾರಣ್ಣ ಅವ್ರು ಹೇಳ್ತಿದ್ದಾರೆ, ಸ್ಮಿತಾ ಮೇಡಮ್, ಇವತ್ತು ಬಿಜೆಪಿಯವರು ಅವರು ಒಂದು ದೊಡ್ಡ ಪಕ್ಷ, ಅವರು ಒಂದು ಸಭೆ ಸಮಾರಂಭಗಳಾಗತ್ತೆ, ಅವರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡೋಂಥದ್ದಿರುತ್ತೆ. ಅಲ್ಲಿನ ನಾಯಕರುಗಳು ಏನ್ ಮಾತಾಡಬೇಕು, ಅಲ್ಲಿನ ಕಾರ್ಯಕರ್ತರಿಗೆ ಹೇಗೆ ಉರಿ ತುಂಬಿಸ್ಬೇಕು ಅನ್ನೋದಿರುತ್ತೆ. ಹಾಗೆ ನಮ್ಮ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರು, ಸನ್ಮಾನ್ಯ ನಿಖಿಲ್ ಕುಮಾರಣ್ಣ ಅವರು ಯುವ ರಾಜ್ಯಾಧ್ಯಕ್ಷರು. ನಮಗೆ ಅವ್ರ ಮಾತೆ ನಮ್ಗೆ ಒಂದು ಸಂಚಲನ, ನಮ್ಗೆ ಜೋಶ್ ಬರೋದು. ನಾವು ನಾಳೆ ದಿನ ನಾವು ಕಾರ್ಯಕರ್ತರ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನಾವು ಕಾಯ್ತಿರ್ತೀವಿ. ಹಾಗಾಗಿ ಸಭೆ ಸಮಾರಂಭಗಳಲ್ಲಿ ಹೇಳ್ತಿದ್ದಾರೆ ಅಂದಾಗ ರಾಷ್ಟ್ರ ಮಟ್ಟದಲ್ಲಿ ಇದು ನಾವು NDA ಭಾಗವಾಗಿದ್ದೀವಿ. ನಾನು ಇವಾಗ್ಲೂ ಹೇಳ್ತಿದ್ದೀನಿ, ಹೇಗೆ ವೈಜಾಗ್ ಅಲ್ಲಿ ಇವತ್ತು ನೀವು ನಂಬಲ್ಲ ಮೇಡಮ್, ಅಲ್ಲಿರೋ ಜನರು ದೇವ್ರ ತರ ಕಾಣ್ತಿದ್ದಾರೆ. ನಮ್ಗೆ ಗೊತ್ತಿರ್ಲಿಲ್ಲ ಫಸ್ಟ್, ನಾವು ಬರೀ ಮಂಡ್ಯ, ಹಳೆ ಮೈಸೂರು ಭಾಗ ಅಂತೀವಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಹಾಗೆ ಇಲ್ಲಿರೋ ಕಾರ್ಖಾನೆಗಳನ್ನ HMT, BHL ನೋಡಿ ಪ್ರಾಫಿಟ್ ತರಿಸಿದ್ದಾರೆ. ಭದ್ರಾವತಿ ಯಾರಾದ್ರೂ ಕಾಂಗ್ರೆಸ್ ಒಂದು ಡೆಲಿಗೇಷನ್ ಇಲ್ಲಿರೋಂತ CM, DCM ಒಬ್ಬರಾದ್ರೂ ಕುಮಾರಣ್ಣ ಅವ್ರ ಜೊತೆ ಸೇರ್ಕೊಂಡು ಪಕ್ಷಗಳು ಅದು ರಾಜಕೀಯ ಬದಿಗಿಟ್ಟು ಒಂದ್ ಸೆಕೆಂಡ್ ಪಕ್ಕದ ರೇವಂತ್ ರೆಡ್ಡಿ ಅವರು ಇರ್ಬೋದು, ಪಿನರಾಯಿ ವಿಜಯನ್ ಇರ್ಬೋದು, ಸ್ಟಾಲಿನ್ ಅವರು ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಗೋವಾದ ಚೀಫ್ ಮಿನಿಸ್ಟರ್ ಇರ್ಬೋದು, ಇವರೆಲ್ಲ ಎಷ್ಟು ಬಾರಿ ಒಂದು ಕೈಗಾರಿಕೆಗಳನ್ನ ತಗೊಂಡ್ ಬರ್ಬೇಕಂತ ಮೀಟ್ ಮಾಡ್ಲಿಕ್ಕೆ ಡೆಲಿಗೇಷನ್ ಹೋಗ್ತಿದೆ ಗೊತ್ತಾ? ಏನಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಂದು ಬಾರಿನೂ ಅಭಿವೃದ್ಧಿ ಪರವಾಗಿ
ಸಮೀವುಲ್ಲಾ ಸರ್, ಬಿಜೆಪಿ ಅವರು ತುಂಬಾ ಸ್ಟ್ರಾಂಗ್ ಇದೀವಿ. Okay. ಇದನ್ನ ಭಯ ಪಡ್ತಿರೋದು ಕಾಂಗ್ರೆಸ್ ಅವರು. Okay. ನೀವು 140 ತಗೊಂಡ್ರು ಭಯ ಪಡ್ತಿದ್ದೀರಲ್ಲ, ಇದು ಜಿಬಿ ಎಲೆಕ್ಷನ್ ಇನ್ನೂ ಅನ್ಸರ್ಟೈನ್ ಇದೆ. ಆದ್ರೂ ಮುಂದಿನ ಚುನಾವಣೆಯಲ್ಲಿ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆ ಎದ್ದೇಳಲಿಕ್ಕೆ ಕುಮಾರಸ್ವಾಮಿ ಅವ್ರ ಮಾತು ಕಾರಣವಾಗ್ತಿದೆ. ಅಶ್ವಿನ್ ಅವರೇ, ಒಂದ್ ಕಡೆ ಸಿಎಂ ಆಗಬೇಕು, ಅದರಲ್ಲೂ ಜನಾಶೀರ್ವಾದ ಬೇಕು. ಈ 2 ಬಾರಿ ಕೂಡ ಜನರ ಆಶೀರ್ವಾದ ಇರಲಿಲ್ಲ, ಈ ಬಾರಿ ಸಂಪೂರ್ಣ ಆಶೀರ್ವಾದ ಬೇಕು, ಹೀಗೆಲ್ಲ ಮಾತನಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದ್ ಕಡೆ ಕಾಂಟ್ರಾಸ್ಟ್ ನೋಡಿ, ವಿಜೇಂದ್ರ ಅವ್ರು ಏನ್ ಹೇಳ್ತಾರೆ, 140 ನಮ್ಮ ಪಕ್ಷಕ್ಕೆ ಬಂದ್ಬಿಡುತ್ತೆ, +30. ಈ ನಂಬರ್ ತುಂಬಾ ಇಂಪಾರ್ಟೆಂಟ್ ಸರ್. +30 ಅಂದ್ರೆ ಜೆಡಿಎಸ್ ನ ಕೇಪಬಿಲಿಟಿ 30. ಇಷ್ಟು ಬಂದ್ರು ಸಾಕು ರೀ, ನಮ್ದೇ ಸರ್ಕಾರ ಅಂತಿದ್ದಾರೆ. ಅಂದ್ರೆ ವಿಜೇಂದ್ರ ಅವ್ರು ಅಷ್ಟು ಈಸಿಯಾಗಿ ಕುಮಾರಸ್ವಾಮಿ ಅವರಿಗೆ ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೆ, ಇನ್ ಕೇಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಗೆತ್ತು ಅನ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ವಿಜೇಂದ್ರ ಅವ್ರು ಬಿಟ್ಬಿಡ್ತಾರ? ಇನ್ ಕೇಸ್ ಅಲ್ಲ ಸ್ಮಿತಾ ಮೇಡಮ್ ಅವರೇ, ಗೆದ್ದೇ ಗೆಲ್ತೀವಿ. NDA ಅಧಿಕಾರಕ್ಕೆ 2028 ಬಂದೇ ಬರುತ್ತೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಜೆಡಿಎಸ್ ಮುಗಿದೋಯ್ತು. ಒಂದು 11 ಜನ ಶಾಸಕರು ಬಸ್ ಹತ್ಬಿಟ್ಟು ಸಿದ್ದರಾಮಯ್ಯನ ಮನೆ ಹತ್ರ, DK ಶಿವಕುಮಾರ್ ಅವ್ರ ಮನೆ ಹತ್ರ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ ಅವರು 2024ರಲ್ಲಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಚುನಾವಣೆ ಆದಾಗ ಸನ್ಮಾನ್ಯ 2 ಬಾರಿ ನಮ್ಮ ರಾಜ್ಯವನ್ನು ಆಳ್ದಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವ್ರ ಜೊತೆ ಒಂದು NDA ಭಾಗವಾಗಿ ಉತ್ತಮವಾದಂತ ಒಂದು ದೊಡ್ಡ ಖಾತೆನ ಕೊಟ್ಟು ಅದ್ಭುತವಾಗಿ ನಿರ್ವಹಿಸ್ತಿದ್ದಾರೆ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, 2024ರಲ್ಲಿ ಇಂಡಿ ಒಕ್ಕೂಟ ಕರ್ನಾಟಕದಲ್ಲಿ ಸಭೆ ಸೇರುತ್ತೆ. ಅವತ್ತು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ, ಸನ್ಮಾನ್ಯ ಪೂಜ್ಯ ದೊಡ್ಡಗೌಡರು ಮತ್ತೆ ಕುಮಾರಣ್ಣ ಅವರು ಏನ್ ಮುಗ್ದೇ ಬೈತು, ಪಕ್ಷನೇ ಇಲ್ಲ ಅಂತ ಹೇಳ್ತಾರೆ. ಅವತ್ತು ಈ ಚರ್ಚೆನಲ್ಲಿ ಹೇಳ್ತೀವಿ ನೋಡಿ, ದೇಶವನ್ನಾಳಿದಂತ ಪೂಜ್ಯ ದೇವೇಗೌಡರು ರಾಜ್ಯವನ್ನ 2 ಬಾರಿ ಆಳ್ದವ್ರಂತವ್ರನ್ನ ನೀವು ಇಷ್ಟು ಹಗುರವಾಗಿ ತಗೋಬೇಡಿ, ಇದು ದೇಶ ಮಟ್ಟದಲ್ಲಿ ಸಂಚಲನ ಆಗುತ್ತೆ ಅಂತ. ಹಾಗೆ ಚುನಾವಣೆನೂ ಆಯ್ತು, ಒಂದು ದೊಡ್ಡ ಖಾತೆನ ಸನ್ಮಾನ್ಯ ಮೋದಿಜಿ ಅವರು ಕೊಟ್ಟರು, ಇವತ್ತು ನಿರ್ವಹಿಸ್ತಿದ್ದಾರೆ. ಹಾಗೆ HMT ಪುನಶ್ಚೇತನ, ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಮಂಡ್ಯದ ಹತ್ರ ARI ಬರ್ತಿರೋಂತ ಕಾರ್ಖಾನೆಗಳಿಗೆ ಇವತ್ತು ಇಲ್ಲಿನ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಜೊತೆ ಸೇರಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕು, ಕಟು ಸತ್ಯ ನಿಮ್ಗೆ ಹೇಳ್ಬೇಕಂದ್ರೆ, 2018ರಲ್ಲಿ ನೀವಿವತ್ತು ಯಾವುದೇ ಗುತ್ತಿಗೆದಾರನ್ನ ಕರ್ನಾಟಕದಲ್ಲಿ ಕೇಳಿ, 2018ರಲ್ಲಿ ಕುಮಾರಣ್ಣ ಅವರು ಕೊಟ್ಟಂತ ಅನುದಾನದ ಕೆಲಸಗಳಿಗೆ ಆಗ್ತಿದೆ ಸರ್. ಇವತ್ತಿನ ಹಣ ಬಿಡುಗಡೆ ಆಗ್ತಾನೆ ಇಲ್ಲ, ಹಣನೇ ಇಲ್ಲ. ನಾನು ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿ ಅವರಿಗೆ ಏನೇನ್ ಕೇಪಬಿಲಿಟಿ ಇದೆ ಸಿಎಂ ಆಗ್ಲಿಕ್ಕೆ? ನನ್ನ ಪ್ರಶ್ನೆ ಸಿಂಪಲ್ ಇತ್ತು. ವಿಜೇಂದ್ರ ಅನ್ನೋ ಒಂದು ಕಾಂಪಿಟೇಷನ್ ಇದೆ, ವಿಜೇಂದ್ರ ಅನ್ನೋ ಒಂದು ಕಾಂಪಿಟೇಷನ್ ಇದೆ, ನೀವು ಅದ್ರ ಬಗ್ಗೆ ಉತ್ತರ ಕೊಡ್ತಿಲ್ಲ. ನಾನು ಹೇಳ್ತೀನಿ. ಈಗ ನಾನು ಎಲ್ಲಾನು ಕಂಪ್ಲೀಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ. ಜೆಡಿಎಸ್ ಮುಗ್ದೋಯ್ತು, ಜೆಡಿಎಸ್ 1989ರಲ್ಲಿ ಎಷ್ಟು ತೆಗ್ದಿತ್ತು ಜನತಾ ಪರಿವಾರ? 94ರಲ್ಲಿ ಯಾವ ಮಟ್ಟಕ್ಕೆ ಬಂತು? 115, 116 ತಗೊಂಡು ಸರ್ಕಾರ ರಚಿಸ್ಲಿಲ್ವಾ? ಈಗಲೂ ಕಾಂಗ್ರೆಸ್ ಅವ್ರಿಗೆ 140 ಚಿಲ್ಲರೆ ತಗೊಂಡು ಕುಮಾರಣ್ಣ ಅವ್ರು ಕಂಡ್ರೆ ಭಯ ಯಾಕೆ ಪಡ್ತಿದ್ದೀರಾ? ಕೆಲಸ ಮಾಡಿ, ಅಭಿವೃದ್ಧಿ ಮಾಡಿ, ರಾಜ್ಯದ ಅಭಿವೃದ್ಧಿ ಮಾಡಿ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಕ್ಕೆ ರೆಡಿ ಇಲ್ಲ. ಕುಮಾರಣ್ಣ ಅವ್ರು ಬರ್ತಾರೆ, ಕುಮಾರಣ್ಣ ಅವ್ರು ಡ್ಯಾಡಿ ಸೋಮ್ ಅಂತ ಹೇಳಿದ್ದು ಕಾರ್ಯಕರ್ತರಲ್ಲ, ನಮ್ಮ ನಾಡಿನ ಜನರು ಕೇಳ್ಕೊಳ್ತಿರೋದು. ಏನು ಕೇಳ್ಕೊಳ್ತಿದ್ದಾರೆ? ಮತ್ತೆ ಸನ್ಮಾನ್ಯ ನಿಖಿಲ್ ಕುಮಾರಣ್ಣ ಅವ್ರು ಹೇಳ್ತಿದ್ದಾರೆ. ಸ್ಮಿತಾ ಮೇಡಮ್, ಇವತ್ತು ಬಿಜೆಪಿಯವರು ಅವರು ಒಂದು ದೊಡ್ಡ ಪಕ್ಷ, ಅವರು ಒಂದು ಸಭೆ ಸಮಾರಂಭಗಳಾಗುತ್ತೆ, ಅವರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಂತದ್ದಿರುತ್ತೆ. ಅಲ್ಲಿನ ನಾಯಕರುಗಳು ಏನ್ ಮಾತಾಡಬೇಕು, ಅಲ್ಲಿನ ಕಾರ್ಯಕರ್ತರಿಗೆ ಹೇಗೆ ಉರಿ ತುಂಬಿಸ್ಬೇಕು ಅನ್ನೋದಿರುತ್ತೆ. ಹಾಗೆ ನಮ್ಮ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರು, ಸನ್ಮಾನ್ಯ ನಿಖಿಲ್ ಕುಮಾರಣ್ಣ ಅವರು ಯುವ ರಾಜ್ಯಾಧ್ಯಕ್ಷರು. ನಮಗೆ ಅವ್ರ ಮಾತೆ ನಮ್ಗೆ ಒಂದು ಸಂಚಲನ, ನಮ್ಗೆ ಜೋಶ್ ಬರೋದು. ನಾವು ನಾಳೆ ದಿನ ನಾವು ಕಾರ್ಯಕರ್ತರ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನಾವು ಕಾಯ್ತಿರ್ತೀವಿ. ಹಾಗಾಗಿ ಸಭೆ ಸಮಾರಂಭಗಳಲ್ಲಿ ಹೇಳ್ತಿದ್ದಾರೆ ಅಂದಾಗ ರಾಷ್ಟ್ರ ಮಟ್ಟದಲ್ಲಿ ಇದು ನಾವು NDA ಭಾಗವಾಗಿದ್ದೀವಿ. ನಾನು ಇವಾಗ್ಲೂ ಹೇಳ್ತಿದ್ದೀನಿ, ಹೇಗೆ ವೈಜಾಗ್ ಅಲ್ಲಿ ಇವತ್ತು ನೀವು ನಂಬಲ್ಲ ಮೇಡಮ್, ಅಲ್ಲಿರೋ ಜನರು ದೇವ್ರ ತರ ಕಾಣ್ತಿದ್ದಾರೆ. ನಮ್ಗೆ ಗೊತ್ತಿರ್ಲಿಲ್ಲ ಫಸ್ಟ್, ನಾವು ಬರೀ ಮಂಡ್ಯ, ಹಳೆ ಮೈಸೂರು ಭಾಗ ಅಂತೀವಿ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಹಾಗೆ ಇಲ್ಲಿರೋ ಕಾರ್ಖಾನೆಗಳನ್ನ HMT, BHL ನೋಡಿ ಪ್ರಾಫಿಟ್ ತರಿಸಿದ್ದಾರೆ. ಭದ್ರಾವತಿ ಯಾರಾದ್ರೂ ಕಾಂಗ್ರೆಸ್ ಒಂದು ಡೆಲಿಗೇಷನ್ ಇಲ್ಲಿರೋಂತ CM, DCM ಒಬ್ರಾದ್ರೂ ಕುಮಾರಣ್ಣ ಅವ್ರ ಜೊತೆ ಸೇರ್ಕೊಂಡು ಪಕ್ಷಗಳು ಅದು ರಾಜಕೀಯ ಬದುಕಿಟ್ಟು ಒಂದ್ ಸೆಕೆಂಡ್ ಪ್ರಮೋಷನ್ ನೀವು ಈಗಲೇ ಶುರು ಮಾಡಿ. 10 ಸೆಕೆಂಡ್ ಪಕ್ಕದ ರೇವಂತ್ ರೆಡ್ಡಿ ಅವರು ಇರ್ಬೋದು, ಪಿನರಾಯಿ ವಿಜಯನ್ ಇರ್ಬೋದು, ಸ್ಟಾಲಿನ್ ಅವರು ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಗೋವಾದ ಚೀಫ್ ಮಿನಿಸ್ಟರ್ ಇರ್ಬೋದು, ಇವರೆಲ್ಲ ಎಷ್ಟು ಬಾರಿ ಒಂದು ಕೈಗಾರಿಕೆಗಳನ್ನ ತಗೊಂಡ್ ಬರ್ಬೇಕಂತ ಮೀಟ್ ಮಾಡ್ಲಿಕ್ಕೆ ಡೆಲಿಗೇಷನ್ ಹೋಗ್ತಿದೆ ಗೊತ್ತಾ?
ಏನಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಂದು ಬಾರಿನೂ ಅಭಿವೃದ್ಧಿ ಪರವಾಗಿ ನಮ್ಮ ಕುಮಾರಣ್ಣ ಜೊತೆ ಮಾತಾಡಲ್ಲ. ಬಿಜೆಪಿ ಅವರು ತುಂಬಾ ಸ್ಟ್ರಾಂಗ್ ಇದೀವಿ. ಇದನ್ನ ಭಯ ಪಡ್ತಿರೋದು ಕಾಂಗ್ರೆಸ್ ಅವರು. ನೀವು 140 ತಗೊಂಡ್ರು ಭಯ ಪಡ್ತಿದ್ದೀರಲ್ಲ, ಇದು